ಇವತ್ತು ರಾತ್ರಿ ಊಟಕ್ಕೆ ಸಿಂಪಲ್ ಆಗಿ ಪೊಂಗಲ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ, ಹಾಗಾಗಿ ಮಕ್ಕಳು ಕೂಡ ಕೇಳ್ತಾಯಿದ್ರು, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಪಾಪು ಇದ್ದಿದ್ದರಿಂದ ಅವನ ಜೊತೆ ಕ್ಯೂಟ್ ಆಗಿರೋವಂಥ ಮಾತು ಇವಾಗ ಶುರು ಮಾಡ್ತಿದ್ದಾನೆ ಒಂದು, ಹಾಗಾಗಿ ಅವ್ನ ಮಾತುಗಳು ಕೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಬೇಬಿ ಬೇಬಿ ನಮ್ಮ ಮಕ್ಕಳು ಈಗ ಆಲ್ರೆಡಿ ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಈ ಥರ ಸಣ್ಣ ಮಕ್ಕಳು 1.5 ವರ್ಷದ್ದು 2 ವರ್ಷದ ಮಕ್ಕಳು ಮಾತುಗಳು ಕೇಳ್ತಾ ಇದ್ದರೆ ಇನ್ನೂ ಕೇಳಬೇಕು ಅನಿಸುತ್ತೆ. ಅದಾದಮೇಲೆ ಅಷ್ಟರೊಳಗೆ ಇಲ್ಲಿ ಬೇಳೆ ಮತ್ತು ಅನ್ನ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಿತ್ತು ಬೆಂದು, ಹಾಗಾಗಿ ಸ್ವಲ್ಪ ಒಗ್ಗರಣೆ ಕೊಟ್ಬಿಡೋಣ ಅಂತೇಳಿ ಜೀರಿಗೆ, ಮೆಣಸು, ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಗೋಡಂಬಿ, ಸ್ವಲ್ಪ ತುರಿದಿರೋ ಅಂಥ ಶುಂಠಿಯನ್ನು ಹಾಕ್ಬಿಟ್ಟು ತುಪ್ಪ ಹಾಗೆ ಎಣ್ಣೆನ ಹಾಕ್ಬಿಟ್ಟು ಒಗ್ಗರಣೆನ ಕೊಡ್ತಾಯಿದ್ದೀನಿ. ಇಷ್ಟಾದರೆ ಪೊಂಗಲ್ ಅನ್ನೋದು ರೆಡಿಯಾಗಿರುತ್ತೆ. ಕನ್ಸಿಸ್ಟೆನ್ಸಿ ನಿಮ್ಮ ತೆಳ್ಳಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೋದು. ಈಗ ಪರ್ಫೆಕ್ಟ್ ಆಗಿರೋವಂಥ ಟೇಸ್ಟಿಯಾಗಿರೋ ಪೊಂಗಲ್ ರೆಡಿಯಾಗಿದೆ. ಇದು ಇವತ್ತಿನ ಮಿನಿ ವ್ಲಾಗ್.